ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಬೆಳಗಾವಿಯಲ್ಲಿ ಮಗನ ಹೇಳಿಕೆಗೆ ಸಿಎಂ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ, ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಎಂದಿರುವ ಯತೀಂದ್ರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿಂದ ಹೋಗಿದ್ದಾರೆ. ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಮ್ಮ ತಂದೆನೇ ಸಿದ್ದರಾಮಯ್ಯನವರೇ ಪರಿಪೂರ್ಣ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದು. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಯತೀಂದ್ರ ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಪರ ವಿರೋಧ ಚರ್ಚೆ ಆಯಿತು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಯತೀಂದ್ರ ಅವರ ಹೇಳಿಕೆಗೆ ಭಾರಿ ಪರ ವಿರೋಧ ಆಯಿತು, ಚರ್ಚೆ ಆಯಿತು. ಸಿಎಂ ಸಾಹೇಬ್ರು ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇತ್ತು. ಇವತ್ತು ಸಿಕ್ಕಿದ್ರು, ಕೇಳಿದಾಗ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಇಷ್ಟು ದಿನಗಳ ಕಾಲ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಜೋರಾಗಿ ನಡೀತಾ ಇತ್ತು. ಸ್ವತಃ ಸಿದ್ದರಾಮಯ್ಯನವರನ್ನೇ ಮಾತಾಡಿಸಿದ್ರಿ, ಏನು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಬಹಳಷ್ಟು ಒಂದು ಸ್ಪಷ್ಟತೆ ಇದೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾವು ನಡ್ಕೊಳ್ಬೇಕು ಅಂತ. ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಆದ್ರೆ ನಾನು ಮುಂದುವರಿತೀನಿ ಅಂತ ಹೇಳ್ಬಿಟ್ಟು, ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಕೂಡ ಸ್ವಾಗತಿಸ್ತೀನಿ ಅನ್ನುವಂತ ಒಂದು ರೀತಿಯಲ್ಲೇ ಅವರ ಹೇಳಿಕೆಗಳು ಇರುವಂತದ್ದು. ಈ ಹಿಂದೆ ಕೊಟ್ಟಂತಹ ಸಿದ್ದರಾಮಯ್ಯ ಅವರು ಹೇಳಿಕೆಗಳು ಯಾವ ರೀತಿಯಾಗಿತ್ತು, ಇವತ್ತು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಕೊಟ್ಟ ಹೇಳಿಕೆಯ ಬಳಿಕ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋದು ಕೂಡ ಅದೇ ದಾಟಿಯಲ್ಲಿದೆ. ಒಂದೇ ಅವರ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಕೂಡ ಆಗಿಲ್ಲ. ಏನೇ ಮಾಡೋದಿದ್ರು ಕೂಡ ಅದು ಕಾಂಗ್ರೆಸ್ ಹೈಕಮಾಂಡ್ ನ ಪರಮಾಧಿಕಾರ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ ಅನ್ನುವಂಥದ್ದನ್ನ. ಹಾಗಾಗಿ 19ನೇ ತಾರೀಕು ವಿಧಾನಸಭಾ ಅಧಿವೇಶನ ಮುಕ್ತಾಯ ಆಗ್ತಿದೆ. 19ನೇ ತಾರೀಕು ಬಳಿಕ ಬೆಳಗಾವಿಯಲ್ಲಿ ದೆಹಲಿಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದಿರುವಂತಹ ಒಂದು ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಚರ್ಚೆ ಆಗ್ತಿರೋದೇನು ಅಂತ ಹೇಳಿದ್ರೆ, ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಪರವಿರೋಧ ಚರ್ಚೆಗಳು ಇದ್ದೇ ಇದಾವೆ. ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಬೇಡಿ ಅಂತ ತಾಕೀತನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ನಾಯಕರು ಕೊಟ್ಟರು ಕೂಡ ಮಾತಾಡೋರು ಮಾತಾಡ್ತಲೇ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರೇ ಮಾತಾಡಿರುವಂತದ್ದು. ಈಗ ಶಾಸಕರು ಕೂಡ ಮೊಗಸಾಲೆಯಲ್ಲಿ ಕೂತು ಮಾತಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ರೀತಿ ಕುಣಿಗಲ್ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿನೂ ಕೂಡ ಆಗಿರೋದ್ರಿಂದ ಇವರು ಕೊಟ್ಟಿರುವಂತಹ ಒಂದು ಹೇಳಿಕೆಯ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಅಂದ್ರೆ ಒಟ್ಟಾರೆ ಅಧಿವೇಶನ ನಡೆಯುವಂತ ಒಂದು ಸಂದರ್ಭದಲ್ಲಿ ನಾಯಕತ್ವ ವಿಚಾರಗಳನ್ನ ಬಹಿರಂಗವಾಗಿ ಹೇಳೋದರ ಮುಖೇನ ಈಗಿರುವಂತಹ ಅಸ್ತ್ರಗಳನ್ನ ಇನ್ನಷ್ಟು ವಿಪಕ್ಷಗಳಿಗೆ ಜಾಸ್ತಿ ಮಾಡೋದು ಬೇಡ ಅನ್ನುವಂತಹ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿತ್ತು. ಆದ್ರೆ ಈಗ ಇವರೇ ಬಹಿರಂಗವಾಗಿ ಮತ್ತೆ ಬೆಳಗಾವಿಯಲ್ಲೂ ಕೂಡ ಅದೇ ವಿಚಾರವನ್ನ ಸದ್ದು ಮಾಡ್ತಿರೋದ್ರಿಂದ ಸಹಜವಾಗಿ ಮುಂದಿನ ದಿನಗಳಲ್ಲಿ 1-2-3 ದಿನಗಳ ಕಾಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ ಬಳಿಕ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಸರ್ಕಾರದ ನಾಯಕತ್ವದ ವಿಚಾರದ ಬಗ್ಗೆ ಪ್ರಶ್ನೆ ಮಾಡ್ತೇವೆ. ಅದರಲ್ಲೂ ಈಗ ನಡೆದಂತಹ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ವಿಚಾರವನ್ನ ಬಹಳಷ್ಟು ಕುಲಂಕುಷವಾಗಿ ಆರ್ ಅಶೋಕ್, ವಿಜಯೇಂದ್ರ, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ಹಿರಿಯ ಶಾಸಕರು ಮಾತಾಡಿದ್ದಾರೆ. ನಾಳೆಯಿಂದ ಯಾವ ವಿಚಾರಗಳನ್ನ ನಾವು ಕೈಗೆತ್ತಿಕೊಳ್ಳಬೇಕು, ಯಾವ ವಿಚಾರಗಳನ್ನ ನಾವು ಕೈಗೆತ್ತಿಕೊಂಡಾಗ ಯಾರು ಮಾತಾಡಬೇಕು, ಯಾವ ದಾಟಿಯಲ್ಲಿ ಮಾತಾಡಬೇಕು, ಯಾವ ರೀತಿಯಲ್ಲಿ ನಾವು ತರಾಟೆಗೆ ತೆಗೆದುಕೊಳ್ಬೇಕು, ಎಲ್ಲಾ ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ನಾಯಕತ್ವದ ವಿಚಾರಗಳನ್ನ ಕಾಂಗ್ರೆಸ್ ಶಾಸಕರೇ
ಮಾತಾಡ್ತಿರೋದ್ರಿಂದ ಸಹಜವಾಗಿ ಬಿಜೆಪಿಗೆ ಇದು ಒಂದು ರೀತಿ ವಿಧಾನಸಭೆ ಮತ್ತೆ ಪರಿಷತ್ತಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬೂಸ್ಟ್ ಕೊಟ್ಟಂತಾಗಿದೆ. ಹೀಗಾಗಿ ನಾಳೆಯಿಂದ ಕಲಾಪ ಇನ್ನಷ್ಟು ತೀವ್ರವನ್ನ ಪಡ್ಕೊಳ್ಳುತ್ತೆ. ಇವತ್ತು ಕೇವಲ ಸಂತಾಪಕ್ಕಷ್ಟೇ ಸೀಮಿತವಾಗಿದ್ದಂತ ಒಂದು ಕಲಾಪ ನಾಳೆ ಇಡೀ ದಿನ ಚಟುವಟಿಕೆಗಳು ಬಹಳಷ್ಟು ಚುರುಕಾಗಿ ಆಗ್ತವೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಲೇ ಉತ್ತರ ಕರ್ನಾಟಕ ಅಭಿವೃದ್ಧಿ ಎಲ್ಲಿ ಸರ್ಕಾರದ ಮಟ್ಟದಲ್ಲಿ ಈ ರೀತಿಯಾದಂತಹ ಒಂದು ಗೊಂದಲ ಇದ್ದಾಗ ಅಭಿವೃದ್ಧಿಯ ಮಾತೆಲ್ಲಿ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಸಹಜವಾಗಿ ಕೇಳುವಂತ ಒಂದು ಪರಿಸ್ಥಿತಿ ಕಾಂಗ್ರೆಸ್ ಅವರೇ ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ. ರಾಮ್, ಓಕೆ ಥ್ಯಾಂಕ್ ಯು ಮಾರುತಿ ಪಾವಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಬೇರೆಯವರೆಲ್ಲ ಮಾತಾಡೋದು ಒಂದು ಕಡೆ ಆದರೆ ತಮ್ಮ ಮಗ ಯತೀಂದ್ರ ಅವರೇ ಅಂದರೆ ಈಗ ಯಾರೂ ಮಾತಾಡಂಗಿಲ್ಲಪ್ಪ, ಯಾವ ಶಾಸಕರು ಮಾತಾಡಂಗಿಲ್ಲ, ಯಾವ ನಾಯಕರು ಮಾತಾಡಂಗಿಲ್ಲ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಅಂದಾಗ ಸ್ವತಃ CM ಪುತ್ರ ಯತೀಂದ್ರ ಅವರೇ ಹೇಳ್ತಾರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿತಾರೆ ಅಂತ ಹೇಳಿ. ಸೊ ಇದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಇದಕ್ಕೆ ಉಳಿದವ್ರನ್ನೆಲ್ಲ ಬಾಯಿ ಮುಚ್ಚಿಸುವಂಥ ಕೆಲಸ ಆಗ್ತಾ ಇದೆ ಅನ್ನೋದೊಂದಿತ್ತು. ಈಗ CM ಸಿದ್ದರಾಮಯ್ಯನವರೇ ಮಾತಾಡಿದ್ದಾರೆ ನೋಡಿ.